ಸರ್ ನನಗೆ 19 ಏಜ್. ಈಗ ನನಗೆ ಸ್ಟಾಕ್ ಬಗ್ಗೆ ಏನು ಗೊತ್ತಿದ್ದಲ್ಲ. ಈ ಕಡೆ TD ಅಕಾಡೆಮಿಗೆ ಬಂದಿದ್ದೆ, ಎಲ್ಲ ಅದ್ರ ಬಗ್ಗೆ ನಾಲೆಜ್ ಗೊತ್ತಾಯ್ತು. ನಮ್ಮ ಖರ್ಚಿಗೆಲ್ಲ ಅದು ಸಾಕು ನಮಗೆ. 3 ಡೇಸ್ ಅಲ್ಲೂ ಸ್ಟಾಕ್ ಮಾರ್ಕೆಟ್ ನ ಇಷ್ಟು ಚೆನ್ನಾಗಿ ಕಲಿಬಹುದು ಅಂತ TD ಅಕಾಡೆಮಿಗೆ ಬಂದ್ಮೇಲೆ ಗೊತ್ತಾಗಿತ್ತು. ಯಾರು ಬರೀ ಆನ್ಲೈನ್ ಅಲ್ಲಿ ಕಲ್ತಿರ್ತೀರಾ, ಅದಕ್ಕೆ ನಾನೇ ಎಕ್ಸಾಂಪಲ್. ಬರೀ ಆನ್ಲೈನ್ ಕಲ್ತಿದ್ರೆ ಏನು ಬರಲ್ಲ. TIDI ಅಕಾಡೆಮಿಯ ಅತ್ಯುತ್ತಮ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ತರಬೇತಿಗಾಗಿ ಈ ನಂಬರ್ಸ್ಗೆ ಕಾಲ್ ಮಾಡಿ. ರಾಜ್ಯದ ಜನರಿಗೆ ಡಬಲ್ ಶಾಕ್. ತೈಲ ಬೆಲೆ ಬೆನ್ನಲ್ಲೇ ಭಾರಿ ಬೆಲೆ ಪೆಟ್ಟು. ಈಗ ಶುರುವಾಗಲಿದೆ ದುಬಾರಿ ಜೀವನ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಹಲ್ಲುಜ್ಜು ಬ್ರಷ್ ಇಂದ ಹಿಡಿದು ಮೊಬೈಲ್ ರೀಚಾರ್ಜ್ ತನಕ, ತಿನ್ನೋ ಅನ್ನದಿಂದ ಹಿಡಿದು ಬಸ್ಸಿನ ಟಿಕೆಟ್ ತನಕ ಎಲ್ಲದರ ಬೆಲೆಗಳು ದಿಢೀರಂತ ಏರಿಕೆ ಆಗ್ತಾ ಇದೆ. ಮೊನ್ನೆ ಅಷ್ಟೇ 20-30 ರೂಪಾಯಿ ಇದ್ದ ಟೊಮೆಟೊ ಬೆಲೆ ಈಗ ದಿಢೀರಂತ 100 ರೂಪಾಯಿ ದಾಟಿದೆ. ಕೊತ್ತಂಬರಿ ಸೊಪ್ಪಿಗೂ ಒಳ್ಳೆ ಬೆಲೆಯ ಕಾಲ ಬಂದ್ಬಿಟ್ಟಿದೆ. ಹಾಲಿಂದ ಮೆಣಸಿನಕಾಯಿ ತನಕ ಎಲ್ಲವೂ ಬೆಲೆ ಏರಿಕೆಯ ಏಣಿ ಹಚ್ಚುತ್ತಾ ಇದ್ದಾವೆ. ಇದು ಜನರ ಜೀವನ ಸುಡೋದ್ರ ಜೊತೆಗೆ ಸರ್ಕಾರಕ್ಕೂ ಕೂಡ ಇಕ್ಕಟ್ಟಿನ ಪರಿಸ್ಥಿತಿಯನ್ನ ತಂದಿಡ್ತಾ ಇದೆ. ಮುಂದೆ ಇನ್ನೂ ಬೆಲೆ ಏರಿಕೆ ಆಗ್ತಾ ಹೋಗ್ಬೋದು ಅನ್ನೋ ಮಾತನ್ನ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಹಾಗಿದ್ದಕ್ಕೆ ಏನ್ ಕಾರಣ? ಈ ಪರಿ ಬೆಲೆ ಏರಿಕೆ ಆಗ್ತಿರೋದು ಯಾಕೆ? ಇತ್ತ ಸಿದ್ದು ಸರ್ಕಾರ ತೈಲ ಬೆಲೆಯನ್ನ ಏರಿಕೆ ಮಾಡಿರೋದಕ್ಕೂ ನಮ್ಮ ರಾಜ್ಯದಲ್ಲಿ ಅದು ಇಷ್ಟು ಬೇಗ ಪರಿಣಾಮ ಬೀರೋದಕ್ಕೂ ಏನ್ ನಂಟು? ಬನ್ನಿ ಎಲ್ಲವನ್ನ ಕ್ವಿಕ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರದಿಂದ ತೈಲ ಬೆಲೆ, ಆಹಾರ ಬೆಲೆಯಲ್ಲಿ ದಿಢೀರ್ ಹೆಚ್ಚಳ. ಸ್ನೇಹಿತರೆ, ಇತ್ತೀಚೆಗೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ತೈಲ ಬೆಲೆಯಲ್ಲಿ ಏರಿಕೆ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಪೆಟ್ರೋಲ್ ಮೇಲೆ KST ಅಂದ್ರೆ ಕರ್ನಾಟಕ ಮಾರಾಟ ತೆರಿಗೆಯನ್ನ 25.92% 29.84% ಹೆಚ್ಚು ಮಾಡಿತ್ತು. ಹಾಗೆ ಡೀಸೆಲ್ ಮೇಲಿನ ತೆರಿಗೆಯನ್ನ ರಾಜ್ಯ ಸರ್ಕಾರ 18.34% ಇಂದ 18.44% ರೇಸ್ ಮಾಡಿತ್ತು. ಸೊ ಜೂನ್ 15ನೇ ತಾರೀಕಿನಿಂದ ಕರ್ನಾಟಕದಲ್ಲಿ ಪೆಟ್ರೋಲ್, ಡೀಸೆಲ್ ಎರಡರ ರೇಟ್ ಕೂಡ 3 ರೂಪಾಯಿ ಹೆಚ್ಚಳ ಆಗಿದೆ. ಇದರ ವಿರುದ್ಧ ಬಿಜೆಪಿ ಒಂದ್ ಕಡೆ ಪ್ರತಿಭಟನೆ ಮಾಡಿ ಗ್ಯಾರಂಟಿ ಕಾರಣ ಸರ್ಕಾರಕ್ಕೆ ಇದು ಬೇಕಿತ್ತ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇದ್ರೆ, ಸಿದ್ದರಾಮಯ್ಯ ಸರ್ಕಾರ ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದೆ. ತೆರಿಗೆಯಲ್ಲಿ ನಮಗಿಂತ ಕೇಂದ್ರದ ಪಾಲು ಹೆಚ್ಚಿದೆ, ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ನಮಗಿಂತ ಜಾಸ್ತಿ ಬೆಲೆ ಇದೆ ಅಂತ ಹೇಳಿ ಅವರು ಅದನ್ನ ಸಮರ್ಥನೆ ಮಾಡಿಕೊಂಡ್ರು. ಹೀಗೆ ಬಾಣ ಪ್ರತಿಬಾಣಗಳನ್ನ ಬಿಟ್ಟು ಇವರು ಜಗಳ ಆಡ್ತಾ ಇದ್ರೆ, ಈ ಬೆಲೆ ಏರಿಕೆ ಎಫೆಕ್ಟ್ ಮಾತ್ರ ವೇಗವಾಗಿ ಜನರಿಗೆ ತಡ್ತಾ ಇದೆ. ಅದರಲ್ಲೂ ತಕ್ಷಣಕ್ಕೆ ಈಗ ಆಹಾರ ಪದಾರ್ಥಗಳ ಬೆಲೆಯಲ್ಲಿ ವಿಪರೀತ ಏರಿಕೆ ಕಂಡು ಹೊರೆ ಆಗೋಕೆ ಶುರು ಆಗಿದೆ. ಸ್ನೇಹಿತರೆ, ತೈಲ ಬೆಲೆ ಏರಿಕೆ ಕೇವಲ ಆಹಾರ ಮಾತ್ರ ಅಲ್ಲ, ಓವರ್ ಆಲ್ ಎಲ್ಲ ರೀತಿಯಲ್ಲೂ ಕೂಡ ಜೀವನವನ್ನ ದುಬಾರಿ ಮಾಡುತ್ತೆ. ನೇರ ಲಿಂಕ್ ಇದೆ. ಯಾಕಂದ್ರೆ ನಾವು ತುಂಬಾ ಸಲ ಹೇಳಿದ್ವಿ, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಾದ್ರೆ ಆಹಾರ ವಸ್ತುಗಳನ್ನೇ ತಗೊಳ್ಳಿ, ಅದನ್ನ ಸಾಗಾಟ ಮಾಡೋ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತಲ್ವಾ. ಈಗ ಹೊಲದಿಂದ ನಿಮ್ಮನೆ ಹತ್ರಕ್ಕೆ ಈಗ ಸೌತೆಕಾಯಿನೋ ಕೊತ್ತಂಬರಿ ಸೊಪ್ಪು ಬರಬೇಕು ಅಂತ ಹೇಳಿದ್ರೆ ಅದರ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಕೂಡ ಜಾಸ್ತಿ ಆಗುತ್ತಲ್ವಾ. ಸೊ ಸಾರಿಗೆ ವೆಚ್ಚ ಹೆಚ್ಚಾದಾಗ ಅದು ಎಲ್ಲ ರೀತಿಯಲ್ಲೂ ಗ್ರಾಹಕರ ಮೇಲೆ ಪ್ರಭಾವ ಬೀರುತ್ತೆ. ಯಾಕಂದರೆ ಹೊಸ ರೇಟಿಂದ ಮಾರಾಟಗಾರನಿಗೆ ನಷ್ಟ ಆಗ್ತಾ ಇರುತ್ತೆ. ಹೀಗಾಗಿ ವಸ್ತುಗಳ ಹಾಗೂ ಸೇವೆಗಳ ಬೆಲೆ ಜಾಸ್ತಿ ಆಗುತ್ತೆ. ಅದು ಆಲೂಗಡ್ಡೆ ಇರ್ಬೋದು, ಕುಕ್ಕಿಂಗ್ ಆಯಿಲ್ ಪ್ರೈಸ್ ಇರ್ಬೋದು, ಎಲ್ಲದರ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ತೈಲ ಬೆಲೆ ಏರಿಕೆಯಿಂದ ವಸ್ತುಗಳ ಉತ್ಪಾದನೆಗೆ ಆಗುವ ವೆಚ್ಚ ಕೂಡ ಜಾಸ್ತಿ ಆಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಕೃಷಿ ಸೇರಿದಂತೆ ಅನೇಕ ಉದ್ಯಮಗಳು ಡೀಸೆಲ್, ಪೆಟ್ರೋಲ್ನಂತಹ ತೈಲಗಳನ್ನು ಬಳಸ್ತಾರೆ. ಸದ್ಯಕ್ಕೆ ನಾವು ಕೃಷಿಯನ್ನೇ ತಗೊಂಡ್ರೆ ಟ್ರ್ಯಾಕ್ಟರ್, ಟಿಲ್ಲರ್ನಿಂದ ಹಿಡಿದು ಆ ಕೃಷಿ ಉತ್ಪನ್ನವನ್ನು ಸೋಸಿ ಅದನ್ನು ಪ್ಯಾಕ್ ಮಾಡೋ ತನಕ ಸಾಕಷ್ಟು ಯಂತ್ರಗಳನ್ನು ಬಳಸಬೇಕು. ಅದಕ್ಕೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಕೂಡ ಯೂಸ್ ಮಾಡ್ತಾರೆ. ಸೊ ಆ ಯಂತ್ರಕ್ಕೆ ಹಾಕೋ ತೈಲದ ಬೆಲೆ ಹೆಚ್ಚಾದರೆ ಅದು ಕೃಷಿ ಉತ್ಪಾದನಾ ವೆಚ್ಚ ಅಥವಾ ಇನ್ಪುಟ್ ಕಾಸ್ಟ್ ಹೆಚ್ಚಾಗೋಕೆ ಕಾರಣ ಆಗುತ್ತೆ. ಇದು ಆಹಾರ ಉತ್ಪನ್ನಗಳ ಬೆಲೆ ಹೆಚ್ಚಳಕ್ಕೆ ನೇರ ಪರಿಣಾಮ ಬೀರುತ್ತೆ. ಅಷ್ಟು ಮಾತ್ರ ಅಲ್ಲ, ಸೋಪಿನಿಂದ ಹಿಡಿದು ನಾವು ಹಾಕೋ ಬಟ್ಟೆ ತನಕ ಎಲ್ಲ ಉದ್ಯಮಗಳ ಕಥೆನೂ ಇಷ್ಟೇ. ಇನ್ನು ಅನೇಕ ಪವರ್ ಪ್ಲಾಂಟ್ಗಳು ತೈಲವನ್ನು ಕೂಡ ಬಳಸ್ತಾರೆ. ಸೊ ವಿದ್ಯುತ್ ಬೆಲೆ ಏರಿಕೆ ಮೇಲೂ ಕೂಡ ಇದು ಪ್ರಭಾವ ಬೀರುತ್ತೆ. ಈಗ ಈ ಕಾರಣದಿಂದಲೇ ತರಕಾರಿ ಬೆಲೆಯಲ್ಲಿ ವಿಪರೀತ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇದೆ. ಶತಕ ಬಾರಿಸಿದ ಟೊಮ್ಯಾಟೊ. ಸ್ನೇಹಿತರೆ, ಮಾರ್ಕೆಟ್ನಲ್ಲಿ ತನ್ನ ಬೆಲೆಯನ್ನ ಅತಿ ಹೆಚ್ಚು ಹೆಚ್ಚಿಸಿಕೊಂಡು ಕೊನೆಗೆ ಅಷ್ಟೇ ವೇಗವಾಗಿ ಬೆಲೆ ಇಳಿಯೋದು ಅಂದ್ರೆ ಅದು ಟೊಮ್ಯಾಟೊ. ಮೊನ್ನೆ ತನಕ 30 ರೂಪಾಯಿ ಇದ್ದಿದ್ದು ಈಗ ಟೊಮ್ಯಾಟೊ ರೇಟ್ ದಿಢೀರಂತ 100ರಿಂದ 130 ರೂಪಾಯಿ ಆಗಿದೆ. ಬೀನ್ಸ್ 180ರಿಂದ 220, ಕ್ಯಾಪ್ಸಿಕಮ್ 100ರಿಂದ 120, ಮೂಲಂಗಿ 60ರಿಂದ 90 ರೂಪಾಯಿಗೆ ಹೋಗಿದೆ, ನುಗ್ಗೆಕಾಯಿ 175 190 ರೂಪಾಯಿಗೆ ಹೋಗಿದೆ, ಶುಂಠಿ 190ರಿಂದ 260 ರೂಪಾಯಿಗೆ ಹೋಗಿದೆ, ಬೆಳ್ಳುಳ್ಳಿ 290ರಿಂದ 360 ರೂಪಾಯಿಗೆ, ಬಿಳಿ ಬದನೆ 100 ರೂಪಾಯಿಗೆ, ಬಜ್ಜಿ ಮೆಣಸಿನಕಾಯಿ 80ರಿಂದ 100 ರೂಪಾಯಿಗೆ, ಬೆಂಡೆಕಾಯಿ 80ರಿಂದ 100 ರೂಪಾಯಿಗೆ, ಹೀರೆಕಾಯಿ 90ರಿಂದ 120 ರೂಪಾಯಿಗೆ. ಈ ರೀತಿ ಎಲ್ಲವೂ ಇನ್ಕ್ರೀಸ್ ಆಗಿದೆ. ಕೈಕೊಟ್ಟ ಮುಂಗಾರು ಬಿಡ್ತಾ ಇಲ್ಲ ಬಿಸಿಲು. ಈ ಬಾರಿ ಆಹಾರ ಪದಾರ್ಥಗಳ ಬೆಲೆ ಏರಿಕೆಗೆ ಮುಖ್ಯ ಕಾರಣದ ಪೈಕಿ ಮಳೆ ಕೊರತೆ ಅನ್ನೋ ವಿಚಾರವನ್ನ ಕೂಡ ತಜ್ಞರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ದೇಶದ ಎಕಾನಮಿಯಲ್ಲಿ ಕೃಷಿದು 20% ಪಾಲಿದೆ. ಅಂತದ್ರಲ್ಲಿ ಭಾರತದ ಬಹುತೇಕ ಕೃಷಿ ಆಧಾರಿತವಾಗಿರೋದೇ ಮುಂಗಾರಿನ ಮೇಲೆ. 55% ಕೃಷಿ ಭೂಮಿ ಮಳೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಲ್ಲೂ ಕೂಡ ದೇಶದ
ವಾರ್ಷಿಕ ಮಳೆಗೆ 70% ಕೊಡುಗೆಯನ್ನು ಮುಂಗಾರು ಕೊಡುತ್ತೆ. ಸೊ ಇಂಥ ಮಳೆ ಈ ಸಲ ಅಂದುಕೊಂಡಂತೆ ಬಂದಿಲ್ಲ. ಬರುತ್ತೆ, ನಾರ್ಮಲ್ಗಿಂತ ಬೆಟರೇ ಮಾನ್ಸೂನ್ ಇರುತ್ತೆ ಅಂತೆಲ್ಲ ಪ್ರಿಡಿಕ್ಷನ್ ಇದೆ. ಆದರೆ ಈ ಕ್ಷಣ ತನಕ ಆ ಥರ ಆಗಿಲ್ಲ. ವಾಡಿಕೆಗಿಂತ ಈ ಸಲ 18% ಮಳೆ ಕಮ್ಮಿ ಆಗಿದೆ. ಹಾಗೆ ನೋಡಿದ್ರೆ ಇಷ್ಟೊತ್ತಿಗೆ ಕೆರೆ ಕಟ್ಟೆಗಳು ತುಂಬಿ ಸಾಲು ಸಾಲು ಬಾಗಿನ ಅರ್ಪಿಸೋ ಕಾರ್ಯಕ್ರಮಗಳಾಗಬೇಕಾಗಿತ್ತು. ಬಟ್ ಈ ಬಾರಿ ಮಾಯದಂತ ಮಳೆ ಬದಲಿಗೆ ಅಮಾವಾಸ್ಯೆಗೊಂದು ಹುಣ್ಣಿಮೆಗೊಂದು ಅನ್ನೋ ರೀತಿಯಲ್ಲಿ ವಾರಕ್ಕೆ 15 ದಿನಕ್ಕೆ ಮಳೆ ಬರ್ತಾ ಇದೆ. ಇದು ಕೃಷಿ ಮತ್ತು ವಿದ್ಯುತ್ ಕ್ಷೇತ್ರದ ಮೇಲೂ ಕೂಡ ನೆಗೆಟಿವ್ ಪರಿಣಾಮ ಉಂಟು ಮಾಡ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ಹೀಟ್ ವೇವ್ ಕೂಡ ಸಾಕಷ್ಟು ಸಮಸ್ಯೆ ಕೊಡ್ತಾ ಇದೆ. ಉತ್ತರದ ಅನೇಕ ರಾಜ್ಯಗಳಲ್ಲಿ 40 ರಿಂದ 50 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದ್ದು ಬೆಳೆಗಳು ಒಣಗ್ತಾ ಇವೆ. ಇವೆಲ್ಲ ಕೃಷಿ ಮತ್ತು ಉತ್ಪಾದನಾ ಕ್ಷೇತ್ರದ ಹಿನ್ನಡೆಗೆ ಕಾರಣ ಆಗ್ತಾ ಇವೆ. ಯಾವ್ಯಾವ ಪದಾರ್ಥದಲ್ಲಿ ಹಣದುಬ್ಬರ ಹೆಚ್ಚು? ಸ್ನೇಹಿತರೆ, ದೇಶದ ಒಟ್ಟಾರೆ ಹಣದುಬ್ಬರ ಈಗ 4.75% ಇದೆ. ಇದು RBI ನಿಗದಿ ಮಾಡಿರೋ ಇನ್ಫ್ಲೇಷನ್ ರೇಟ್ಗಿಂತ CPI ಇನ್ಫ್ಲೇಷನ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇನ್ಫ್ಲೇಷನ್ ಟಾರ್ಗೆಟ್ ಅದು 4%. ಅದಕ್ಕಿಂತ ಜಾಸ್ತಿ ಆದರೂ ಕೂಡ ಮುಂಚಿನ ತರ 6%, 8%, 10% ಡಬಲ್ ಡಿಜಿಟ್ಗೆಲ್ಲ ಹೋಗಿಲ್ಲ ಅನ್ನೋದು ಕೂಡ ಸತ್ಯ. ಆದರೆ ಜನರ ಮತ್ತು ಸರ್ಕಾರ ಆತಂಕ ಕಾರಣ ಆಗಿರೋದು ಈ ಆಹಾರ ಪದಾರ್ಥಗಳ ಬೆಲೆ ಏರಿಕೆ. ಇನ್ಫ್ಯಾಕ್ಟ್ ದೇಶದ ಒಟ್ಟಾರೆ ಹಣದುಬ್ಬರಕ್ಕೆ ಈ ಆಹಾರ ಪದಾರ್ಥಗಳ ಹಣದುಬ್ಬರ ಅರ್ಧದಷ್ಟು ಕೊಡುಗೆಯನ್ನು ಕೊಡ್ತಾ ಇದೆ. ಖುದ್ದು RBI ಕೂಡ ಈ ಆಹಾರ ಪದಾರ್ಥಗಳ ಹಣದುಬ್ಬರದ ಬಗ್ಗೆ ಕಳವಳ ವ್ಯಕ್ತಪಡಿಸಿತ್ತು. ದೇಶದಲ್ಲಿ ಹಣದುಬ್ಬರವನ್ನು ಕಂಟ್ರೋಲ್ಗೆ ತರೋಕೆ ಆಹಾರ ಬೆಲೆ ಏರಿಕೆ ಬಿಡ್ತಾ ಇಲ್ಲ ಅಂತ ಹೇಳಿತ್ತು. ಅಷ್ಟರ ಮಟ್ಟಿಗೆ ದೇಶದ ಹಣದುಬ್ಬರದಲ್ಲಿ ಈ ಆಹಾರ ಪದಾರ್ಥಗಳ ಹಣದುಬ್ಬರದ ಪಾತ್ರ ಇದೆ. ಅದರಲ್ಲೂ ಈ ತರಕಾರಿ ಪದಾರ್ಥಗಳಂತ ಏನು ಪಟ್ಟಿ ಮಾಡ್ತೇವೆ ಅವುಗಳ ಹಣದುಬ್ಬರ ಇಯರ್ ಆನ್ ಇಯರ್ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 28% ಜಂಪ್ ಆಗಿದೆ. ಮುಂದೆ ರೇಟ್ ಕಮ್ಮಿ ಆಗುತ್ತಾ? ಸದ್ಯ ಆರ್ಥಿಕ ತಜ್ಞರು ಮತ್ತು ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಹೇಳ್ತಿರೋ ಪ್ರಕಾರ ಅಂದುಕೊಂಡಂತೆ ಜುಲೈ ತಿಂಗಳಲ್ಲಿ ಮಳೆಯಾಗಿ ವಾತಾವರಣ ಸರಿ ಇದ್ರೆ ಮುಂದಿನ ಆಗಸ್ಟ್ನ ಬಳಿಕ ತರಕಾರಿ ಬೆಲೆಯಲ್ಲಿ ಇಳಿಕೆ ಕಾಣಬಹುದು. ಅಂದ್ರೆ ಎಲ್ಲ ಚೆನ್ನಾಗಿದ್ರೂ ಕೂಡ 1.5-2 ತಿಂಗಳು ಬೆಲೆ ಬಿಸಿಯನ್ನ ತಾಗಿಸ್ಕೊಂಡೇ ಇರಬೇಕು. ಆದರೆ ಒಂದು ವೇಳೆ ಈಗಿನ ಪರಿಸ್ಥಿತಿನೇ ಮುಂದುವರೆದ್ರೆ ಅದು ಹೀಗೆ ಕಂಟಿನ್ಯೂ ಆಗ್ಬೋದು ಅಂತ ಕೂಡ ಹೇಳ್ತಿದ್ದಾರೆ. ಇನ್ನು ಸಪ್ಲೈ ಚೈನ್ ಟೈಟ್ ಇರೋದ್ರಿಂದ ಸದ್ಯಕ್ಕೆ ಹಾಲು, ಧಾನ್ಯ, ಕಾಳುಗಳ ಬೆಲೆ ಕಮ್ಮಿಯಾಗೋ ಸಾಧ್ಯತೆ ದೂರ. ಹಾಗೆ ಗೋಧಿ ಉತ್ಪಾದನೆಯಲ್ಲೂ ಈ ಸಲ ಹೆಚ್ಚಿನ ಪ್ರಗತಿ ಇಲ್ಲ. ಹೊರಗಿನಿಂದ ಆಮದು ಮಾಡಿಕೊಳ್ಳೋ ಬಗ್ಗೆ ಕೂಡ ಸರ್ಕಾರ ನಿರ್ಧಾರ ಹೇಳಿಲ್ಲ. ಹೀಗಾಗಿ ಗೋಧಿ ಹಿಟ್ಟಿನ ಪ್ರೈಸ್ ಕೂಡ ಹಾಗೆ ಇರೋ ಸಾಧ್ಯತೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅಕ್ಕಿ ಬೆಲೆಯಲ್ಲಿ ಈ ಸಲ ಏರಿಕೆ ಕಾಣೋ ಸಾಧ್ಯತೆ ದಟ್ಟವಾಗಿದೆ. ಯಾಕಂದ್ರೆ ಇತ್ತೀಚೆಗೆ ಅಂದ್ರೆ ಜೂನ್ 19ನೇ ತಾರೀಕು ಮೋದಿ ಸರ್ಕಾರ ಬೇಸಿಗೆಯಲ್ಲಿ ಬೆಳೆದ ಅಕ್ಕಿ, ಸೋಯಾಬೀನ್ ಮತ್ತು ಹತ್ತಿ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಹೆಚ್ಚಳ ಮಾಡಿದೆ. ಸೊ ಅಕ್ಕಿ ಪ್ರೈಸ್ ಏರಿಕೆ ಸಾಧ್ಯತೆ ಇದೆ. ಹಾಗೊಂದು ವೇಳೆ ಇದು ಅತಿಯಾದ್ರೆ ಈಗ ಆಲ್ರೆಡಿ ಬಸವಳಿದಿರೋ ಜನಕ್ಕೆ ಮತ್ತೊಂದು ಬರೆ ಬಿದ್ದಂಗಾಗತ್ತೆ. ಯಾಕಂದ್ರೆ ಅಕ್ಕಿ ಉತ್ಪಾದನೆ ಕಮ್ಮಿಯಾದ ಕಾರಣ ಈಗ ಆಲ್ರೆಡಿ ಕಳೆದ ತಿಂಗಳು ಮುಂಬೈ ಮಾರ್ಕೆಟ್ನಲ್ಲಿ ನಾರ್ಮಲ್ ಮತ್ತು ಬಾಸ್ಮತಿ ಅಕ್ಕಿ ಬೆಲೆಯಲ್ಲಿ 10-20% ಬೆಲೆ ಏರಿಕೆಯಾಗಿತ್ತು. ಇನ್ನು ವರ್ಷದಿಂದ ವರ್ಷಕ್ಕೆ ಅಕ್ಕಿ ಬೆಲೆ ಏರ್ತಾನೆ ಇದೆ. 2017ರಲ್ಲಿ 4% ರೈಸ್ ಆಗಿತ್ತು, 18ರಲ್ಲಿ 5% ರೈಸ್ ಆಗಿತ್ತು, 19ರಲ್ಲಿ 3.5%, 2020ರಲ್ಲಿ 7.5%, 21ರಲ್ಲಿ 6%, 22ರಲ್ಲಿ 8%, 23ರಲ್ಲಿ 7% ರೈಸ್ ಆಗಿದೆ. ಹವಾಮಾನ ಬದಲಾವಣೆ ಇನ್ನಿತರ ಕಾರಣಗಳು ಕೂಡ ಅಕ್ಕಿ ಉತ್ಪಾದನೆಗೆ ಅಡಚಣೆಯನ್ನ ಒಡ್ತಾ ಇವೆ. ಸರ್ಕಾರ ನಿಯಂತ್ರಣ ಮಾಡಬಹುದಾ? ಈ ಪ್ರಶ್ನೆ ಕೂಡ ಮೂಡುತ್ತೆ. ಯಾಕಂದ್ರೆ ತರಕಾರಿ, ಆಹಾರ ಪದಾರ್ಥ ಎಲ್ಲ ವರ್ಗದವರೆಗೂ ಬೇಕು. ಸೊ ಜನರಿಗೆ ಬೇಸಿಕ್ ಆಗಿರೋ ಈ ಪದಾರ್ಥಗಳ ಬೆಲೆಯನ್ನಾದ್ರೂ ಸರ್ಕಾರ ಇಳಿಕೆ ಯಾಕೆ ಮಾಡಲ್ಲ ಅನ್ನೋ ಪ್ರಶ್ನೆ ಮೂಡುತ್ತೆ. ಅದಕ್ಕೆ ಉತ್ತರ ಏನು ಅಂದ್ರೆ ಸರ್ಕಾರ ಮಾಡಕ್ ಆಗಲ್ಲ ಅಂತಲ್ಲ, ಆದ್ರೆ ಮಾಡಬೇಕಾ, ಎಷ್ಟರ ಮಟ್ಟಿಗೆ ಮಾಡಬಹುದು, ಎಷ್ಟು ಮಾಡಿದ್ರೆ ಹೆಲ್ದಿ, ಎಷ್ಟರ ಮಟ್ಟಿಗಿನ ಇಂಟರ್ಫಿಯರೆನ್ಸ್ ಓಕೆ, ಎಷ್ಟರ ಮಟ್ಟಿಗಿನ ಇಂಟರ್ಫಿಯರೆನ್ಸ್ ಓಕೆ ಅಲ್ಲ ಅನ್ನೋ ವಿಚಾರಗಳನ್ನ ಕೂಡ ಯೋಚನೆ ಮಾಡಬೇಕು. ಒಂದು ಹಂತದಲ್ಲಿ ಸಾಧ್ಯ ಮತ್ತು ಅದನ್ನು ಸರ್ಕಾರಗಳು ಮಾಡ್ತಾ ಬಂದಿವೆ. ಈ ಮುಂಚೆ ಈರುಳ್ಳಿ, ಸಕ್ಕರೆ, ಗೋಧಿ, ಅಕ್ಕಿ ಇವುಗಳ ರಫ್ತಿನ ಮೇಲೆ ಸರ್ಕಾರ ನಿರ್ಬಂಧ ಹೇರಿತ್ತು. ಹೊರಗೆ ಜಾಸ್ತಿ ರೇಟ್ ಸಿಕ್ತು ಅಂತ ರಫ್ತು ಜಾಸ್ತಿ ಮಾಡಿಬಿಟ್ರೆ, ಇಲ್ಲಿ ಮಾರಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಬೆಲೆ ಏರಿಕೆ ಆಗುತ್ತೆ, ಇಲ್ಲಿ ಸ್ಟಾಕ್ ಕಮ್ಮಿಯಾಗಿ ಅಂತ ರಫ್ತನ್ನೇ ಬ್ಯಾನ್ ಮಾಡಿದ್ರು. ಆದರೆ ಈ ರೀತಿ ಗ್ರಾಹಕರನ್ನ ಖುಷಿ ಪಡಿಸೋಕೋಸ್ಕರ ರಫ್ತನ್ನ ಬ್ಯಾನ್ ಮಾಡಿದ್ರೆ ರೈತರು ಸಿಟ್ಟು ಮಾಡ್ಕೊಳ್ತಾರೆ. ಯಾಕಂದ್ರೆ ರೈತರು ಹೇಳ್ತಾರೆ, ನಮಗೆ ಬೆಲೆ ಸಿಗದೆ ಅಪರೂಪ, ಈ ರೀತಿ ರಫ್ತು ಬ್ಯಾನ್ ಮಾಡಿಬಿಟ್ರೆ ನೀವು ಹೇಗೆ ಅಂತ ರೈತರು ಆಮೇಲೆ ರೊಚ್ಚಿ ಕೇಳ್ತಾರೆ. ಸೊ ರೈತರನ್ನ ಕೂಡ ಖುಷಿ ಪಡಿಸ್ಬೇಕು, ಗ್ರಾಹಕರನ್ನ ಕೂಡ ಖುಷಿ ಪಡಿಸ್ಬೇಕು. ಹೀಗಾಗಿ ಈ ಬ್ಯಾಲೆನ್ಸಿಂಗ್ ಗೇಮನ್ನು ಸರ್ಕಾರ ಮಾಡ್ತಾ ಇರುತ್ತೆ. ಎಲೆಕ್ಷನ್ಗಿಂತ ಸ್ವಲ್ಪ ದೂರ ಇದ್ದಾಗ ರಫ್ತು ಬ್ಯಾನ್ ಮಾಡಿದ್ರು, ಅದರಿಂದ ರೈತರು ರೊಚ್ಚಿಗೆ ಹೇಳೋಕೆ ಶುರು ಮಾಡಿದ್ರು, ರಫ್ತು ಬ್ಯಾನ್ ಮಾಡ್ತೀರಾ, ನಮಗೆ ಬೆಲೆ ಸಿಗೋದಂತ ತಡೀತೀರಾ ನೀವು ಅಂತ. ಸೊ ಎಲೆಕ್ಷನ್ ಹತ್ತಿರ ಬರ್ಬೇಕಾದ್ರೆ ರಫ್ತು ಬ್ಯಾನ್ ಅನ್ನ ತೆಗೆದ್ರು ಸರ್ಕಾರದವರು. ಆದರೂ ಕೂಡ ಬಿಜೆಪಿಗೆ ಈ ಈರುಳ್ಳಿ ಬೆಳೀತಾ ಇದ್ದ ಮಹಾರಾಷ್ಟ್ರ, ಗೋಧಿ ಬೆಳೀತಾ ಇದ್ದ ಪಂಜಾಬ್, ಹರಿಯಾಣ ಇಲ್ಲೆಲ್ಲ ಈ ರಫ್ತು ಬ್ಯಾನ್ ಮಾಡಿದ್ರಲ್ಲ ಮುಂಚೆ, ಅದೇ ದೊಡ್ಡ ಕಾರಣ ಪೊಲಿಟಿಕಲಿ ಕೂಡ ಪೆಟ್ಟು ಬೀಳಕ್ಕೆ ಅಂತ ಕೂಡ ವಿಶ್ಲೇಷಣೆ ಆಗ್ತಾ ಇದೆ. ಚುನಾವಣೆ ಹತ್ರ ಬರ್ತಾ ಸ್ವಲ್ಪ ಸಡಿಲ ಮಾಡಿದ್ರು ಕೂಡ ಅದೇನು ಪ್ರಯೋಜನ ಆಗಲಿಲ್ಲ.
ಪೆಟ್ಟು ಬಿತ್ತು ಪೊಲಿಟಿಕಲಿ. ಈಗ ಸ್ವಲ್ಪ ಲೂಸ್ ಆಗಿದೆ, ಈಗ ಎಕ್ಸ್ಪೋರ್ಟ್ ಎಲ್ಲ ಮತ್ತೆ ಶುರು ಆಗ್ತಾ ಇದೆ. ಹೀಗಾಗಿ ಆಹಾರ ಪದಾರ್ಥಗಳು ಮತ್ತೆ ರಫ್ತಾಗೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಈಗ ಈ ಎಲ್ಲ ಕಾರಣಗಳು ಮುಂದೆ ಕೂಡ ಬೆಲೆ ಏರಿಕೆ ಸಾಧ್ಯತೆಯನ್ನ ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡ್ತಾ ಇವೆ. ಆದ್ರೆ ಮಳೆ ಚೆನ್ನಾಗಾಗಿ ಉತ್ಪಾದನೆ ತುಂಬಾ ಚೆನ್ನಾಗಿ ಆಯ್ತು ಅಂತ ಹೇಳಿದ್ರೆ ಇದೆಲ್ಲ ಬ್ಯಾಲೆನ್ಸ್ ಔಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.